ಶಿರಹಟ್ಟಿ ತಾಲೂಕಿನ ವಡವಿ ಹೊಸೂರು ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಗಳ ಸನಿ 2025-26ನೇ ಸಾಲಿನ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟಕ್ಕೆ 7 ಶಾಲೆಗಳಿಂದ ಮಕ್ಕಳು ಆಗಮಿಸಿದ್ದರು. ಕ್ರೀಡಾ ಜ್ಯೋತಿಯನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಲಾಯಿತು. ಕ್ರೀಡಾ ಧ್ವಜಾರೋಹಣವನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ಹಾಲೇಶ್ ಬಾವಿ ನೆರವೇರಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆ ವಾಲಿಬಾಲ್ ಸಾಂಕೇತಿಕವಾಗಿ ಆಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಕಿ ನಾಯ್ಕರ್ ರವರು ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಸದೃಢ ದೇಹದಲ್ಲಿ ಸದೃಢ ಮನಸ್ಸು ನಿರ್ಮಾಣ ಮಾಡುವುದರಲ್ಲಿ ಕ್ರೀಡಾಕೂಟಗಳು ಮಹತ್ತರ ಪಾತ್ರ ವಹಿಸುತ್ತವೆ. ಸೋಲು ಗೆಲುವು ಏನೇ ಇರಲಿ ಅವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಇಲ್ಲಿನ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳು ಅಚ್ಚುಕಟ್ಟಾಗಿ ಉತ್ತಮ ಸಹಕಾರದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಸಂತೋಷ ತಂದಿದೆ. ಅಲ್ಲದೆ ಇಲಾಖೆ ದಾನಿಗಳನ್ನು ಸ್ಮರಣೆ ಮಾಡುತ್ತದೆ ಎಂದರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಕಿ ನಾಯಕ್ ರವರು, ತಾಲೂಕಾ ದೈಹಿಕ ಪರಿವೀಕ್ಷಕರಾದ LT ಪಾಟೀಲ್ ರವರು, ಎಸ್ಟಿಎಂಸಿ ಅಧ್ಯಕ್ಷರಾದ ಹಾಲೇಶ್ ಬಾವಿ, ನಿವೃತ್ತ ಶಿಕ್ಷಕರಾದ FG ಪಾಟೀಲ್, ನೌಕರರಾದ ಸಂಘದ ಗೌರವಾಧ್ಯಕ್ಷರಾದ ಶರಣಬಸವನಗೌಡ ಪಾಟೀಲ್, ನಿಕಟಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ SF ಮಠದ್, ಹೆಬ್ಬಾಳ್ CRP ತಿರ್ಕಪ್ಪ ಪೂಜಾರ್, ಕೋಗನೂರು CRP ಸತೀಶ್ ಪಶುಪತಿಹಾಳ್, ಬೆಳ್ಳಟ್ಟಿ CRP R ಮಹಾಂತೇಶ್, ಬನ್ನಿಕೊಪ್ಪ CRP ಚಂದ್ರಶೇಖರ್ ವಡಕಣ್ಣವರ್, SM ಡಬಾಲಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ SL ಮುಳುಗುದ್, ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಗೋವಿಂದಪ್ಪ ಬಾಗೇವಾಡಿ, ಪ್ರವೀಣ್ ಗೌಡ ಪಾಟೀಲ್, ಪ್ರಕಾಶ್ ಎಮ್ಮಿಯವರ್, ಬಸಪ್ಪ ಹರಿಜನ, ಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳಾದ ಬಸವರಾಜ್ ಮಾನೇಗಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮದ ಗುರು ಹಿರಿಯರು, ನಿರ್ಣಾಯಕರು, ವಿವಿಧ ಶಾಲೆಗಳಿಂದ ಆಗಮಿಸಿದ ಗುರು ಬಳಗ ನಿರ್ಣಾಯಕರು, ಮಕ್ಕಳು ಹಾಜರಿದ್ದರಲ್ಲದೆ 7 ಶಾಲೆಗಳ ಪ್ರಧಾನ ಗುರುಗಳು, ಸಿಬ್ಬಂದಿ ವರ್ಗ, ಗುರು ಹಿರಿಯರು ಮಕ್ಕಳಿಗೆ ಶುಭ ಹಾರೈಸಿದರು. ವಾಲಿಬಾಲ್ ಅನ್ನ ಹೊಡೆಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ನೇ ಸಾಲಿನ ಹೆಬ್ಬಾಳ್ ಗ್ರೂಪ್ ಮಟ್ಟದ ಒಂದು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. Left, right, left. 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 ಬಹುತೇಕ ಈ ಭಾಗದಲ್ಲಿ ಕ್ರೀಡೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಈಗೇನು ನೀವು ನಡೆದಂತಹ ರಾಬಾತ್ ಬೇರಿ ಮತ್ತು ನಿಮ್ಮ ಶಿಸ್ತು ಮತ್ತು ಸಂಯಮ ಇದು ಎದ್ದು ಕಾಣ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಇಲ್ಲಿಯ ಮುಖ್ಯೋಪಾಧ್ಯಾಯರು ಈ ಒಂದು ಕ್ರೀಡೆಯನ್ನ ನಿರ್ವಹಣೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮೈಕಿಂದಷ್ಟೇ ಕೊರತೆ ಇತ್ತು, ಆ ಮೈಕು ಸಹಿತನೂ ಬಂದು
ಕೈಗೆ ಸಿಕ್ತು. ಅದಕ್ಕಾಗಿ ನಮ್ಮ ಎಲ್ಲ CRP ಮಿತ್ರರು ಮತ್ತು ನನ್ನ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗವೂ ಸಹ ಇದಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಒಂದು ಕ್ರೀಡಾಕೂಟ ನಡೆಸುವಲ್ಲಿ ಯಶಸ್ವಿಗೊಳಿಸುವಲ್ಲಿ ಅವರು ಸಹ ಬಹಳಷ್ಟು ಸಹಕಾರಿಯಾಗಿದ್ದಾರೆ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ಹಾಲಿ ಮಾಜಿ ಎಲ್ಲ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಮತ್ತೆ ಏನಾದರೂ ಜಿಲ್ಲಾ ಪಂಚಾಯತಿ ಮಾಜಿ ಹಾಲಿ ಏನಿಲ್ಲ ಮಾಜಿ ಸದಸ್ಯರು ಸಹಿತ ಅವರಿಗೂ ಸಹಿತ ನಮ್ಮ ತಾಲೂಕು ಆಡಳಿತದ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೆ ಇದು ಕ್ರೀಡೆ ಅಂತಂದಾಗ ಬಹುತೇಕ ಮಕ್ಕಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡುವಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಮೊದಲು 5, 6, 7 ವರ್ಷಗಳ ಯಾವಾಗ ಪ್ರಾರಂಭ ಆಯ್ತು ಅವಾಗ ನಾವು ಕ್ರೀಡೆ ಅಂದ್ರೆ ಯಾವುದೇ ಆಟ ಆಗಿರ್ಲಿ ಇದೇ ಆಟ ಆಡಬೇಕಂತ ಏನಿಲ್ಲ. ಅದಕ್ಕೆ ನಾವು ಬಹುತೇಕ ಸ್ವಲ್ಪ ನಮ್ಮ ಮಕ್ಕಳಲ್ಲಿ ಆಡುವಂತ ಒಂದು ಮನೋಭಾವನೆ ಇದ್ರೂ ಸಹ ನಮ್ಮ ಪಾಲಕರು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅವರನ್ನ ಆ ಮಕ್ಕಳನ್ನ ಆಟ ಆಡೋದಕ್ಕೆ ನಾವು ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅನ್ನೋಂಥದ್ದಕ್ಕೂ ಅವರು ಯೋಚನೆ ಮಾಡುವಂಥದ್ದೇ. ಈ ಹಿಂದೆಲ್ಲ ಬಹಳಷ್ಟು 4-5 ಜನ ಅಣ್ಣ ತಮ್ಮ ಬಂಧು ಬಳಗ ಇರ್ತಾ ಇದ್ರು, ಅಂದ್ರೆ ಅಣ್ಣ ತಮ್ಮಳು ಇರ್ತಾ ಇದ್ರು, ಅಕ್ಕ ತಂಗಿ ಇರ್ತಾ ಇದ್ರು. ಇವತ್ತು ಪರಿಸ್ಥಿತಿ ಸ್ವಲ್ಪ ವಿಭಿನ್ನ ಆಗಿದೆ. ಕಾರಣ ಇಷ್ಟೇ, ಒಬ್ರು ಇಬ್ರು ಮಕ್ಕಳು ಇರೋದ್ರಿಂದ ಯಾಕೆ ಬೇಕಪ್ಪ ಆಟ ಮತ್ತೇನಾರ ಆಗಿದ್ದು ಅಂದ್ರೆ ನಮ್ಮ ಬದುಕು ಹೆಂಗಪ್ಪ ಅಂತಂದ್ರೆ ಭಯದಿಂದನೇ ಬದುಕನ್ನ ಕಳೆದ್ಬಿಡ್ತೀವಿ ನಾವು. ಎಲ್ಲೇನೋ ಹೊಲಕ್ಕೆ ಹೋದ್ರೆ ಹಾವು ಕಚ್ಚತ್ತೇನೋ ಅಂತ ಹೋಗ್ತೀವಿ. ಎಲ್ಲೇನ ನಾವು ಆಟ ಆಡಕ್ ಹೋದ್ರೆ ಎಲ್ಲೇ ಬಡದು ಎಲ್ಲೇರು ಏನಾರ ಆದ್ರೆ ಹೆಂಗಂತ ಯೋಚನೆ, ಬರೀ ಏನಂತಂದ್ರೆ ಭಯ. ಅದಕ್ಕಾಗಿ ಮುದ್ದು ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಪದೇ ಪದೇ ಹೇಳ್ತಿರ್ತೀನಿ, ನಾವೆಲ್ಲ ಹಳ್ಳದ ನೀರನ್ನ ಕುಡಿದು ಇವತ್ತು ಒಂದು ಬಲಿಷ್ಠವಾದಂತ ಒಂದು ದೇಹವನ್ನ ಇಟ್ಕೊಂಡಿವಿ. ಅಂದ್ರೆ ಅದರ ಅರ್ಥ ಏನಂತಂದ್ರೆ ಇವತ್ತು ನಾವೆಲ್ಲ ಫಿಲ್ಟರ್ ನೀರನ್ನ ಕುಡಿತಾ ಇದೀವಿ. ಆ ಫಿಲ್ಟರ್ ನೀರಿನ ಪ್ರಭಾವ ಇನ್ನೊಂದು 10 ವರ್ಷಕ್ಕೆ ಹೋದ್ರೆ ಗೊತ್ತಾಗತ್ತೆ. ಯಾಕಂದ್ರೆ ಇವತ್ತು ಬಹುತೇಕ ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತೀವಿ, ಮಕ್ಕಳಿಗೂ ಸಹ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದಾವೆ. ಮಕ್ಕಳಿಗೂ ಸಹ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. 8, 9, 10 ವರ್ಷದ ಮಕ್ಕಳಿಗೂ ಸಹ ಇವತ್ತು ಶುಗರ್ ಅಟ್ಯಾಕ್ ಆಗ್ತಾ ಇದೆ. ಕಾರಣ ಇಷ್ಟೇ, ನಾವು ನಮ್ಮ ದೇಹವನ್ನ ದಂಡನೆ ಮಾಡ್ತಾ ಇಲ್ಲ. ನಮ್ಮ ಬೆವರಿನ ನೀರು ಹೊರಗಡೆ ಹೋಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಮೊದಲು ಎಲ್ಲ ಮಹಿಳೆಯರಿಗೂ ಸಹಿತ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇರ್ತಾ ಇರಲಿಲ್ಲ. ಯಾವಾಗ ಇದು ಮಿಕ್ಸಿ ಮತ್ತು ಗ್ರೈಂಡರು ಮತ್ತು ಎಲ್ಲಾ ಸೌಲಭ್ಯಗಳು ಬಂದ್ವೋ ಅವರಿಗೂ ಸಹ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇವತ್ತು. ಅಂದ್ರೆ ಕಾರಣ ಇಷ್ಟೇ, ಪ್ರತಿಯೊಂದು ನಮ್ಮ ಅಜ್ಜ ಮುತ್ತಜ್ಜರು ಮತ್ತು ಹಿರಿಯರು ಏನ್ ಮಾಡಿದ್ದಾರೆ, ಕುಟ್ಟೋದು, ಬೀಸೋದು, ಆಮೇಲೆ ನ್ಯಾಚುರಲ್ ಅಂದ್ರೆ ನಮ್ಮ ಮನೆಯೊಳಗೆ ಎಲ್ಲ ತಯಾರು ಮಾಡಿದಂತ ಅಡಿಗೆಯನ್ನು ಊಟ ಮಾಡೋದು, ಆ ಒಂದು ವ್ಯವಸ್ಥೆ ಬದಲಾವಣೆ ಮಾಡ್ಕೊಂಡಿದ್ವಿ ನಾವು. ಈಗೇನಿದ್ರು ಫಾಸ್ಟ್ ಫುಡ್, ಎಲ್ಲಾ ಹಳ್ಳಿಗಳಲ್ಲಿಯೂ ನಾವು ಇವತ್ತು ಫಾಸ್ಟ್ ಫುಡ್ ಅನ್ನು ನೋಡ್ತಾ ಇದ್ದೀವಿ, ಅಥವಾ ಎಗ್ ರೈಸ್ ಅನ್ನು ನೋಡ್ತಾ ಇದ್ದೀವಿ. ಇವತ್ತು ಅದೆಲ್ಲ ರುಚಿಕರವಾಗಿ ಇರಲಿ ಅನ್ನೋ ಕಾರಣಕ್ಕಾಗಿ ಅನೇಕ ಕಂಪನಿಗಳು ಅವಕ್ಕೆ ಬೇಕಾದಂತ ಟೇಸ್ಟಿ ಸಾಲ್ಟು, ಟೇಸ್ಟಿ ಮಸಾಲ ಅವನ್ನೆಲ್ಲ ಬಳಸ್ತಾ ಇರೋದ್ರಿಂದ ಅದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವತ್ತು ಬಹಳಷ್ಟು ಪರಿಣಾಮಕಾರಿ ಬೀರ್ತಾ ಇರೋದ್ರಿಂದ ಬಹುತೇಕ ಬಹಳ ವಿದ್ಯಾರ್ಥಿಗಳು 1 ತಾಸು ಏನಾದ್ರೂ ನಿಮ್ಮ ನಿಲ್ಲಿಸ್ಬಿಟ್ರೆ ಅದರಲ್ಲಿ ಕನಿಷ್ಠ 10 ವಿದ್ಯಾರ್ಥಿಗಳು